ಸದನದಲ್ಲಿ ಪ್ರತಿಧ್ವನಿಸ್ತಾ ಇದೆ ಬಳ್ಳಾರಿ ಗಲಾಟೆಯ ಪ್ರಕರಣ ಮತ್ತೆ ಚರ್ಚೆ ಕಾರಣ ಆಗ್ಬಿಟ್ಟಿದೆ ಇಲ್ಲೂ ಕೂಡ ಸದನದಲ್ಲಿ ಪ್ರತಿಧ್ವನಿಸಿದೆ ಬಳ್ಳಾರಿಯ ಗಲಾಟೆ ಪ್ರಕರಣ ಬ್ಯಾನರ್ ಗಲಾಟೆ ಆಯ್ತಲ್ಲ ಈ ವಿಚಾರ ರೆಡ್ಡಿ ಜನತೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂದಾಗ ಹೇಳ್ತಾರೆ ಯಾರು ವಿಧಾನಸಭೆಯಲ್ಲಿ ಶಾಸಕ ಬಿ ನಾಗೇಂದ್ರ ಅವರು ಕೊಟ್ಟಿರುವಂತ ಹೇಳಿಕೆ ಜನಾರ್ದನ್ ರೆಡ್ಡಿ ಕೆಲವು ಅಸತ್ಯಗಳನ್ನ ಹೇಳಿದ್ದಾರೆ ಬ್ಯಾನರ್ ಹರಿದು ಹಾಕಿದ್ದು ಸಿಎಂ ಹೇಳಿದ್ದಾರೆ ಅನ್ನೋದಾಗಿ ಹೇಳ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಆ ರೀತಿ ಹೇಳಿಲ್ಲ ಅಂತ ನಾಗೇಂದ್ರ ಅವರು ಪ್ರಸ್ತಾಪಿಸ್ತಾರೆ ಜನಾರ್ದನ್ ರೆಡ್ಡಿಯ ವಿರುದ್ಧ ಬಿ ನಾಗೇಂದ್ರ ಅವರು ಆಕ್ರೋಶವನ್ನ ಹೊರಗೆ ಹಾಕಿರೋದು ನೋಡಿ ಬ್ಯಾನರ್ ಗಲಾಟೆ ಇನ್ನೂ ಕೂಡ ಮುಗಿತಾ ಇಲ್ಲ ಈಗಾಗಲೇ ಪ್ರಕರಣ ಕೈಗೆತ್ತಿಕೊಂಡಿದ್ದಾರೆ ಗನ್ಮ್ಯಾನ್ಗಳ ವಿಚಾರಣೆ ಮತ್ತೊಂದು ಎಲ್ಲ ಆಗ್ತಿದೆ ಕಲಾಪದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಗುತ್ತೆ ಅಂದ್ರೆ ಈ ರೆಡ್ಡಿ ಜನತೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಇದ್ಯಾವುದು ಸರಿ ಇಲ್ಲ ಅವರ ಹೇಳಿಕೆಗಳು ಅಂತ ನಾಗೇಂದ್ರ ಅವರು ಪ್ರಶ್ನೆ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅವರು ಕೆಲ ಅಸತ್ಯಗಳನ್ನ ಹೇಳಿದ್ದಾರೆ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರೆ ಈ ಬ್ಯಾನರ್ ಹರಿದು ಹಾಕಿದ್ದು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಸಿಎಂ ಹೇಳಿಲ್ಲ ಜನಾರ್ದನ್ ರೆಡ್ಡಿಯ ವಿರುದ್ಧವಾಗಿ ಬಿ ನಾಗೇಂದ್ರ ಅವರು ಆಕ್ರೋಶವನ್ನ ಹೊರಗಾಕ್ತಾ ಸದನದಲ್ಲಿ ಮತ್ತೆ ಬಳ್ಳಾರಿಯ ಗಲಾಟೆ ವಿಚಾರ ಪ್ರಸ್ತಾಪ ಆಯಿತು ಬ್ಯಾನರ್ ಅಲ್ಲಿ ಕಿತ್ತಾಕಿದಾಗ ನನಗೆ ಬಹಳ ದುಃಖದ ಸಂಗತಿ ಏನಂದ್ರೆ ಆ ಭಾಗದಲ್ಲಿ ಬಹಳ ವಾಲ್ಮೀಕಿಯ ಜನಸಂಖ್ಯೆ ಇರುವಂತಹ ಸಂದರ್ಭದಲ್ಲಿ ಆ ಬ್ಯಾನರ್ ಅನ್ನ ಕಿತ್ತುವಂತಹ ಸಂದರ್ಭದಲ್ಲಿ ಬ್ಯಾನರ್ ನ ಕಿತ್ತಿ ಹಾಕಿದ್ರೆ ಚೆನ್ನಾಗಿ ಆಗ್ತಾ ಇತ್ತು ಆ ಬ್ಯಾನರ್ ಅನ್ನ ಹರಿದಾಕಿ ಆ ಬ್ಯಾನರ್ ಅಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ಫೋಟೋ ಇರುತ್ತೆ ಆ ಫೋಟೋನ ಕೆಳಗೆ ಹಾಕ್ಬಿಟ್ಟು ಬಿಜೆಪಿ ಜಿಂದಾಬಾದ್ ಅನ್ನುವಂತ ವಿಚಾರವನ್ನ ಅವರು ಕಾರ್ಯಕರ್ತರು ಮಾಡ್ತಾರೆ ಅದು ತಪ್ಪು ಅನ್ನುವಂಥದ್ದು ನಾನು ಈ ಸದನಕ್ಕೆ ಬೆಳಕಿಗೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅದಾದ ನಂತರ ಆ ಘಟನೆಗಳು ನಡೀತವೆ ಇವತ್ತು ನಮ್ಮ ಆಡಳಿತ ಕಾಂಗ್ರೆಸ್ನ ಆಡಳಿತ ಬಹಳ ದುರಾಡಳಿತದಿಂದ ಹೊಂದಿದೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅವತ್ತು ನಮ್ಮ ಗೃಹ ಮಂತ್ರಿಗಳು ಇಲ್ಲೇ ಇದ್ದಾರೆ ಇವರು ದೂರವನ್ನೇ ಕರೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನನಗೂ ಕರೆ ಮಾಡಿ ಅಲ್ಲಿ ಏನ್ ಸಂದರ್ಭ ನಡೆದಿದೆ ಅಂತ ಹೇಳಿ ಕೂಡ ನೋಡು ಅಂತ ಹೇಳ್ತಾರೆ ಅವತ್ತು ನಾವು ಕೂಡ SP IG ಅವರು ಕೂಡ ಹೇಳ್ತೀವಿ ತಕ್ಷಣವೇ ಅಲ್ಲಿರುವಂತ ಘಟನೆಗೆ ಅಲ್ಲಿ ಮೆನ್ನನ್ನು ಕಳಿಸ್ಕೊಡ್ತೀವಿ ನಮ್ಮ ಪೊಲೀಸರು ಬಳ್ಳಾರಿಯ ಪೊಲೀಸರು ಕೂಡ ಸಮರ್ಥವಾಗಿ ಅಲ್ಲಿ ಆ ಘಟನೆಯನ್ನ ತಡಿಬೇಕಂತೇಳಿ ಬಹಳ ಪ್ರಯತ್ನ ಮಾಡ್ತಾರೆ ಆದ್ರೆ ಗುಂಪು ಎರಡೂ ಕಡೆಗೆ ಗುಂಪುಗಾರಿಕೆ ಆಗ್ಬಿಡುತ್ತೆ ಜನಸಂಖ್ಯೆ ಹೆಂಗಂದ್ರೆ ಅಲ್ಲಿ ಬಹಳ ಒಂದು ಸ್ಲಮ್ ಏರಿಯಾ ತರ ಒಂದು ಗಲಾಟೆ ಅಂದ್ರೆ ಬಹಳ ಇಂಟ್ರೆಸ್ಟ್ ಇಂದ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ ಗಲಾಟೆ ಆಗಿರೋದು ಇಬ್ಬರದಾದ್ರೆ ಅಲ್ಲಿ ಸುಮಾರು ಒಂದು 10,000 ಜನ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ ನೋಡಕ್ ಬಂದವರು ದೊಣ್ಣೆಗಳು ಕಲ್ಲುಗಳು ಇಟ್ಕೊಂಡು ಹೊಡೆದಾಡ್ಕೊಂಡು ಬಿಡ್ತಾರೆ ಆ ಸಂದರ್ಭ ಚದುರಿಸ್ಲಿಕ್ಕೆ ನಮ್ಮ ಪೊಲೀಸರ ಕಡೆಯಿಂದ ಸ್ವಲ್ಪ ಎಡವಿರ್ತಾರೆ ಅಲ್ಲಿ ಅಂದ್ರೆ ಎಡವಿತಾರೆ ಅಂದ್ರೆ ಅವ್ರು ಪ್ರಯತ್ನ ಪಡ್ತಾರೆ ಬಹಳಷ್ಟು ಅವರ ಆ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಪೊಲೀಸರಿಗೆ ಗಾಯ ಆಗುತ್ತೆ ಕಲ್ಲೇಟುಗಳು ಈ ಕಡೆ ಆ ಕಡೆ ಬರ್ತಾರೆ ಯಾರ ಕಲ್ಲೇಟು ಬರುತ್ತೆ ಯಾರ್ದು ಬರುತ್ತೆ ಅನ್ನುವಂತ ವಿಚಾರವನ್ನು ಗೊತ್ತಾಗಲ್ಲ ಆದ್ರೆ ಮಾನ್ಯ ಸದಸ್ಯರು ಗಂಭೀರವಾಗಿ ಈ ಸರ್ಕಾರದ ನಮ್ಮ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಇದನ್ನ ಗಂಭೀರವಾಗಿ ದುರಾಡಳಿತ ಅನ್ನುವಂತ ವಿಚಾರವನ್ನು ಹೇಳ್ತಾರಲ್ಲ ಅದನ್ನ ಹೇಳಬಾರದು ಅನ್ನುವಂಥ ವಿಚಾರದ ನನ್ನ ಮನವಿದೆ ಅದರ ಜೊತೆಗೆ ಗೃಹ ಮಂತ್ರಿಗಳೇ ಆಗಿರ್ಬೋದು ನಮ್ಮ ಮುಖ್ಯಮಂತ್ರಿ ಅವರೇ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ನಮ್ಮ ಎಲ್ಲಾ ಸದಸ್ಯರು ಕೂಡ ಬಹಳಷ್ಟು ತೀಕ್ಷ್ಣವಾಗಿ ಇಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ಟು ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲರಿಗೂ ನಿರ್ದೇಶನ ಮಾಡ್ತಾರೆ ಅದರಂತೆ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ಶಾಂತಿ ರೀತಿಯಿಂದ ಇರ್ಬೇಕಂತೇಳಿ ಎಲ್ಲಾ ಗುಂಪುಗಳನ್ನ ಚದುರಿಸ್ಕೊಂಡು ಆಗ್ತಾರೆ ಆದ್ರೆ ಅಚಾತುರ್ಯದಿಂದ ಅದನ್ನ ಗುಂಡು ಹಾರಿಸ್ಕೊಂಡು ಅದನ್ನ ಹುಡುಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನೇ ಬಲಿಯಾಗ್ತಾನೆ ಅದಕ್ಕೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಬರುತ್ತೆ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಗ್ಯಾರಂಟಿ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಹೋಗಿ ವಿಧಾನಸಭೆಯಲ್ಲಿ ರೆಡ್ಡಿ ಮತ್ತು ನಾಗೇಂದ್ರ ನಡುವೆ ಬಿಗ್ ವಾರ್ ನಡೆದೋಯ್ತು 100 ಜನ್ಮ ಎತ್ತಿದ್ರೂ ಕೂಡ ವಾಲ್ಮೀಕಿ ನಾಯಕ ಆಗೋದಕ್ಕಾಗಲ್ಲ ಅಂತ ಹೇಳ್ತಾರೆ ಶಾಸಕ ಬಿ ನಾಗೇಂದ್ರ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಕೂಡ ಕಿಡಿಕಾರ್ತಾರೆ ರಾಮುಲು ವಾಲ್ಮೀಕಿ ಜನಾಂಗದ ನಾಯಕ ಆಗಿದ್ದಾರೆ ಹಾಗಾಗಿ ನಿಮಗೆ 100 ಜನ್ಮ ಎತ್ತಿದ್ರೂ ಕೂಡ ವಾಲ್ಮೀಕಿಯ ನಾಯಕ ನೀವು ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಗ್ಲೇ ನೋಡ್ತಾ ಇದ್ವಿ ನಾಗೇಂದ್ರ ಅವರು ಕೆಂಡಾಮಂಡಲರಾಗಿ ಮಾತನಾಡ್ತಾ ಇದ್ರು ಸುಳ್ಳು ಹೇಳ್ತಾರೆ ಅಸತ್ಯಗಳನ್ನ ಹೇಳಿದ್ದಾರೆ ಏನೇನು ಆಯ್ತು ಅನ್ನೋ ವಿಚಾರ ನಂತರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಅನ್ನೋ ನಿಟ್ಟಿನಲ್ಲೇ ಮತ್ತೊಂದಿಷ್ಟು ಮಾತುಗಳು ಶುರುವಾಗುತ್ತೆ ಆಗ ಪ್ರಸ್ತಾಪ ಮಾಡ್ತಾರೆ 100 ಜನ್ಮ ಎತ್ತಿದ್ರೂ ಕೂಡ ವಾಲ್ಮೀಕಿಯ ನಾಯಕನ ಆಗೋದಕ್ಕೆ ಸಾಧ್ಯ ಇಲ್ಲ ಸಮುದಾಯವನ್ನು ಪ್ರತಿನಿಧಿಸೋದಕ್ಕೆ ಸಾಧ್ಯ ಇಲ್ಲ ನಾಯಕ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಈಗಾಗಲೇ ರಾಮುಲು ಅವರು ಆ ಜನಾಂಗದ ನಾಯಕ ಆಗಿದ್ದಾರೆ ಅಂತ ಮತ್ತೆ ಮಾತಿಗೆ ಮಾತು ಕಲಾಪದಲ್ಲಿ ದೊಡ್ಡ ಮಟ್ಟದ ಸದ್ದುಗದ್ದಲಗಳಾಗುತ್ತೆ.
ಅಧ್ಯಕ್ಷರೇ, ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾನು ರೆಡ್ಡಿ ರಿಪಬ್ಲಿಕ್ ಅಂತ ಹೇಳಿಲ್ಲ. ನಾಗೇಂದ್ರ, ನಾನು ನಿಮ್ಮ ಬಗ್ಗೆ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ ನನ್ನ ಸರ್ಕಾರನ ಟೀಕೆ ಮಾಡಿದ್ರಿ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾವು ನಿನ್ನೆ ನಾವು ಮೌನವಾಗಿ ನಾವು ನಿಮ್ಮ ಕೇಳಿದೆ ಅಲ್ಲ ಅಣ್ಣ, ಅಧ್ಯಕ್ಷರೇ ನಾನು ಹೇಳಿದ್ದೀನಿ, ನಾನು ಮೌನವಾಗಿ ಜನಾರ್ದನ್ ರೆಡ್ಡಿ ಅವರೇ ಅಲ್ಲ ಜನಾರ್ದನ್ ರೆಡ್ಡಿ ಅವರೇ ಜನಾರ್ದನ್ ರೆಡ್ಡಿ ಅವರೇ ಜನಾರ್ದನ್ ರೆಡ್ಡಿ ಅವರೇ ನೀವು ಅಲ್ಲಿ ಯಾಕೆ ನೋಡ್ತೀರಿ? ನನ್ನ ಹಣೆ ಏನಿದೆ ಅದೇ ಪ್ರಾಬ್ಲಮ್ ಜೈಲಲ್ಲಿ ಇರಬೇಕು. ನನ್ನ ಹಣೆ ಬರೋದು ನಿಮ್ಮ ಕೆಲಸ ಭಗವಂತ ತಪ್ಪಿಸ್ಬೇಕು ಅದನ್ನ. ನಾನು ನಿಮ್ಮೆಲ್ಲರ ಉದ್ದೇಶ ಏನಿದೆ? ಬಳ್ಳಾರಿಯನ್ನು ಶಾಂತತೆ ತಗೊಳ್ಬೇಕಂತಲ್ಲ ನಮ್ದು ಅಷ್ಟೇ. ನಮ್ಮ ಬೇಡಿಕೆ ಇಷ್ಟ ರೆಡ್ಡಿ ರಿಪಬ್ಲಿಕ್ ಮಾನ್ಯ ಸದಸ್ಯರೇ, ನನಗೆ ಅವತ್ತು ಮಾತಾಡಿದಂತ ಸಂದರ್ಭದಲ್ಲಿ ನಾನು ಮಾತಾಡಿದ್ಮೇಲೆ ಮತ್ತೆ ಮಾತಾಡಿ ನೀನು ಅವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ, ಏನಿಲ್ಲ, ನಾನೇನ್ ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ. ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ, ಅದರಲ್ಲಿ ನಾಗೇಂದ್ರ ಅವರು, ಆನಂದ್ ಸಿಂಗ್ ಅವರು, ಸುರೇಶ್ ಬಾಬು ಅವರು, ಅನಿಲ್ ಲಾಡ್ ಇರಬಹುದು, ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂತದ್ದು. ನನ್ನ ಮೇಲೆ ಇರುವಂತ ಆರೋಪ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನ ತಡೆಯೋದಿಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳನ್ನ ನನ್ನ ಕೇಸ್ಗಳ ಬಗ್ಗೆ ಎರಡನೇದು ಬೆಳಕಿಗೆ ಚೆಲ್ತಾ ಇದ್ದೀನಿ. ರಾಜ್ಯದ ಜನಕ್ಕೆ ಈ ಸದನದಿಂದ ತಪ್ಪು ಮಾಹಿತಿ ನಾಗೇಂದ್ರ ಒಂದು ನಿಮಿಷ ಇದು ಮಾನ್ಯ ಮುಖ್ಯಮಂತ್ರಿ ಅವರು ನಾಗೇಂದ್ರ ಒಂದು ನಿಮಿಷ ಮಾತಾಡಿದ್ರು ಯಾಕೆ ಫಿನಿಶ್ ಇಟ್ ಆಫ್ ಬೇಗ ಮತ್ತೆ ಸಂಡೂರ್ಗೆ ಹೋದಾಗ ಅವ್ರಿಗೆ ಏನ್ ನಡೀತದೆ ಫಿನಿಶ್ ಅವರು ಇದು ಮಾಡಿದ್ರೆ ನಿಮ್ಮ ಇಲ್ಲಿ ಬೇರೆ. ಅಧ್ಯಕ್ಷರೇ, ಶ್ರೀರಾಮುಲು ಅವರು ಪಾತಾಳದಲ್ಲಿದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಇದೆ, ಮತ್ತೆ ನೋಡುವ ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನಲ್ಲ. ಸರ್ಕಾರ ಎಲ್ಲಿ ಹುಡುಕ್ತಾರೆ? ಅಲ್ಲ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡ್ ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಶ್ರೀರಾಮುಲು ಅವ್ರ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ಜನ